ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಇದು ಮಾತು ಎಷ್ಟು ಸತ್ಯ ಅಂತಂದರೆ ಇವಾಗಲೂ ಕೂಡ ಅದೆಷ್ಟೇ ಹಳೆ ಗಾದೆ ಆದರೂ ಇವಾಗಲೂ ಕೂಡ ಅದು ನಡೆಯಕತ್ತೈತಿ. ಯಾಕಪ್ಪ ಅಂತಂದರೆ ಇವಾಗ ರೀಸೆಂಟಾಗಿ ನೀವು ವಿಡಿಯೋ ನೋಡಿರ್ತೀರಿ, ಈ ಒಂದು ಸ್ಟ್ಯಾಂಡಪ್ ಕಾಮಿಡಿ ಒಳಗೆ ಮಿತಿಮೀರದ ಹಾಸ್ಯ ಯಾವ ರೀತಿ ತಂದಿತ್ತಪ್ಪ ಅಂತಂದರೆ ಒಂದು ಹುಡುಗ ಮತ್ತು ಒಂದು ಹುಡುಗಿಯ ಮರ್ಯಾದೆಯನ್ನು ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಹಂಚ್ಕೊಂಡಾರಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇವಾಗ ಸದ್ಯದ ಮಟ್ಟಿಗೆ ಹುಡುಗಗೇನಾರು ಅಂದ್ರೆ ಹುಡುಗಿರು ಪ್ರೊಟೆಸ್ಟ್ ಮಾಡ್ತಾರೆ, ಇವನು ಹಂಗಂದ ಇವನು ಹಿಂಗಂದ ಹರಾಸ್ಮೆಂಟ್ ಮಾಡ್ದ ಅಂತ ಹೇಳಿ. ಅದೇ ಹುಡುಗಿಗೇನಾದರೂ ಅಂದರೆ ಇಡೀ ದೇಶನೇ ಒಕ್ಕೂಡ್ತೈತಿ. ಸೊ ನಾ ಯಾಕೆ ಈ ಒಂದು ಹುಡುಗ ಹುಡುಗಿರ ಒಂದು ಭೇದ ಭಾವ ನಡುವೆ ಯಾಕೆ ಈ ಮಾತು ಹೇಳತ್ತೀನಪ್ಪ ಅಂತಂದರೆ, ತಮಾಷೆ ಅಂತ ಅನ್ನೋದು ಚಿಕ್ಕ ಮಕ್ಕಳಿಗೂ ಜಾಸ್ತಿ ಮಾಡಿದರೆ ಆ ಮಗು ಕೋಪದಲ್ಲಿ ಮಾತಾಡೋ ಸಾಧ್ಯತೆ ಇರ್ತದೆ. ಅದಕ್ಕೇನು ಗೊತ್ತಿರಲ್ಲ, ಆದರೆ ಅವಮಾನಕ್ಕೂ ಹಾಸ್ಯಕ್ಕೂ ಭಾಳ ವ್ಯತ್ಯಾಸ ಇರ್ತದೆ. ಹೇಳ್ತಾರಲ್ಲ, ಚಿಂತೆಗೂ ಚಿತೆಗೂ ಇರೋಕ್ಕೆ ಒಂದೇ ವ್ಯತ್ಯಾಸ, ಅದು 0 ಅಂತ. ಸೊ ಇದು ಕೂಡ ಇಲ್ಲೂ ಕೂಡ ಅದೇ ಆಗೈತಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ಒಂದು ಸ್ಟ್ಯಾಂಡಪ್ ಕಾಮಿಡಿ ಇರ್ತದೆ, ಮಾಡ್ತಿರ್ತಾರೆ. ಅಂದರೆ ಆ ಒಂದು ಸ್ಟ್ಯಾಂಡಪ್ ಕಾಮಿಡಿ ಯಾವ ಥರ ಅಂತಂದರೆ ರೊಕ್ಕ ಕೊಟ್ಟು ಹೋಗಿ ಅವ್ರ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಂಗೆ ಒಬ್ಬ ವ್ಯಕ್ತಿ ಸ್ಟೇಜ್ ಮೇಲೆ ಫನ್ ಮಾಡ್ತಿರ್ತಾನೆ. ಆ ಒಂದು ಫನ್ನನ್ನು ಆಡಿಯನ್ಸ್ ನೋಡಿಬಿಟ್ಟು ಅವರಿಗೆ ಖುಷಿ ಆದರೆ ನಗ್ಬಿಡು, ಅಂದರೆ ಹೆಂಗೆ ಗೊತ್ತಾ, ಮನಸ್ಸನ್ನು ಹಗುರ ಮಾಡ್ಕೊಳ್ಳೋಕೆ ಅವರು ಒಂದು ಕಾಮಿಡಿ ಶೋಗೆ ಹೋಗ್ತಾರೆ. ಅಂದರೆ ಯಾವುದೇ ರೀತಿ ಫ್ರೀ ಆಗಲ್ಲ, ಅಮೌಂಟ್ ಕೊಟ್ಟು ಎಂಟರ್ ಆಗುವಂಥ ಒಂದು ಶೋ ಅದು. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಹಿಮಾಂಶು ಅನ್ನೋ ಒಬ್ಬ ವ್ಯಕ್ತಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿರ್ತಾನಲ್ಲ, ಆ ವ್ಯಕ್ತಿ ಹತ್ರ ಮಾತಾಡಿರೋ ಒಂದು ಮಾತು. ಹಿಮಾಂಶು ಅನ್ನೋ ಒಬ್ಬ ವ್ಯಕ್ತಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಸೊ ಆತ ಯಾವ ರೀತಿ ಒಂದು ಹೆಣ್ಣಿನ ಬಗ್ಗೆ ಅಶ್ಲೀಲವಾಗಿ ಮಾತಾಡ್ದ, ಯಾವ ರೀತಿ ಆಕೆಯನ್ನು ಇಷ್ಟು ಕೀಳಾಗಿ ಮಾತಾಡ್ದ ಅಂತಂದ್ರೆ ನಿಜವಾಗ್ಲೂ ಕೇಳಿದ್ರೆ ಭಾಳ ಬೇಜಾರಾಗುತ್ತೆ. ಪ್ರಣೀತ್ ಮೋರೆ ಅನ್ನೋವ ಈ ಫನ್ನ ಮಾಡ್ತಿರ್ತಾನೆ, ಅಂದ್ರೆ ಈ ಒಂದು ಸ್ಟೇಜ್ನ ಸ್ಟ್ಯಾಂಡಪ್ ಕಾಮಿಡಿ ಅಂತ ಮಾಡ್ತಿರ್ತಾನೆ. ಸೊ ಅದರಲ್ಲಿ ಆಡಿಯನ್ಸ್ ಕಡೆಯಿಂದ ಕೆಲವೊಂದು ಮಾತುಗಳನ್ನು ತೊಗೊಂಡು ನಗಾಡ್ಕೊಂಡು ಮಾತಾಡೋ ಒಂದು ಶೋ ಅದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಟೈಮ್ ಪಾಸ್. ಇವಾಗ ನಾ ಹೆಂಗೆ ಊಟ ಮಾಡಿಬಿಟ್ಟು ಆ ಕಡೆ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಪಾಸ್ ಹೆಂಗೆ ಮಾತಾಡ್ತಿರ್ತೀವಲ್ಲ, ಸೊ ಅದಕ್ಕಂತಲೇ ಒಂದು ಆಫೀಸ್ ಅದು. ಸೊ ಅಂಥ ಒಂದು ಆಫೀಸ್ ಒಳಗೆ ಒಂದು ಡಿಸ್ಕಷನ್, ಫನ್, ಎಂಟರ್ಟೈನ್ಮೆಂಟ್ ಎಲ್ಲ ನಡೀತಿರ್ತದೆ. ಸೊ ಇಲ್ಲಿ ಈ ಒಬ್ಬ ವ್ಯಕ್ತಿಗೆ ಹಿಮಾಂಶು ಅನ್ನೋ ಅಂದರೆ ಒಬ್ಬ ಆಡಿಯನ್ಸ್ ಇರ್ತಾನವ, ಅವನ ಲೈಫ್ ಒಳಗೆ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಅಂತಂದರೆ ಅದು ಹೆಣ್ಣಿನ ವಿಷಯನ ತಗೊಂಡು ಹಾಸ್ಯಾಸ್ಪದವಾಗಿ ಮಾತಾಡ್ತಾನೆ. ಏನಪ್ಪಾ ಅಂತಂದ್ರೆ ಹಿಮಾಂಶು ಆ ಕೋರೆ ಅವ್ರಿಗೆ ಹೇಳ್ತಾರೆ, ಯಾರು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾನಲ್ಲ ಅವ್ನಿಗೆ ಹೇಳ್ತಾನೆ, ಏನಪ್ಪಾ ಅಂತಂದರೆ, ನಾನು ಒಂದು ಸ್ವಲ್ಪ ದಿನದ ಹಿಂದೆ ಒಂದು ಹುಡುಗಿಗೆ 370 ರೂಪಾಯಿದು ಬಿರಿಯಾನಿ ಕೊಡಿಸಿದ್ದೆ ನಾನು. ಆಕೆ ಆ ಒಂದು ಬಿರಿಯಾನಿ ತಿನ್ಲು. ಸೊ ನಾನೀಗ ಆಕೆಗೆ ದುಡ್ಡು ಕೊಟ್ಟು ಬಿರಿಯಾನಿ ಕೊಡ್ಸಿನಂದ್ರೆ ನನಗೂ ಕೂಡ ಅದರಿಂದ ಏನಾದ್ರು ಫಾಯ್ದೆ ಬೇಕಲ್ಲ ಅನ್ನೋ ಒಂದು ನಿಟ್ಟಿನೊಳಗೆ ಆ ಒಂದು ಹುಡುಗಿಯ ಒಂದು ಅವಶ್ಯಕತೆ, ಅಂದರೆ ಇಟ್ ಮೀನ್ಸ್ ಫಿಸಿಕಲ್. ಸೊ ಆಕೆ ಜೊತೆ ನಾನು ಫಿಸಿಕಲ್ ಆದೆ ಸರಿ, ಜಸ್ಟ್ 370 ರೂಪಾಯಿಗೆ ಆ ಹುಡುಗಿ ನನ್ನ ಹತ್ರ ಬಂದ್ಲು, ನನ್ನ ಹತ್ರ ಇದ್ಲು ಅಂಥೇಳಿ ಹಾಸ್ಯಾಸ್ಪದವಾಗಿ ಅವನು ಆ ಒಬ್ಬ ಪ್ರಣೀತ್ ಕೋರೆ ಮುಂದೆ ಹೇಳಿದಾಗ ಆ ಒಬ್ಬ ವ್ಯಕ್ತಿ ಆದರೂ ಅದನ್ನು ಸ್ಟ್ಯಾಂಡಾಗಿ ನಿಂತು ಈ ರೀತಿ ಹೆಣ್ಮಕ್ಕಳಿಗೆ ಅವಮಾನ ಮಾಡೋ ಸರಿ ಎಲ್ಲ ಅಂತೇಳಿ ಹೇಳೋಕ್ಕಿಂತ ಮುಂಚೆ ಆತನೂ ಕೂಡ ಎಲ್ಲರ ಜೊತೆ ಸೇರಿಬಿಟ್ಟು ಆ ಹುಡುಗಿಯ ಅವಮಾನ ಮಾಡ್ತಾನೆ. ಆ ಹುಡುಗಿ ಯಾರಂತ ಹೇಳಿ ಗೊತ್ತಿಲ್ಲ ರೀ, ಹೆಣ್ಣಂದರೆ ಹೆಣ್ಣೆ ರೀ. ಆ ಒಂದು 350 ರೂಪಾಯಿ ಬಿರಿಯಾನಿ ಕೊಟ್ಟಾಕಿ ಜೊತೆ ನಾನು ಫಿಸಿಕಲ್ ಆದೆ ಅಂತೇಳಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಈ ಕಡೆ ಒಂದು ಪ್ಲೇಸ್ನಾಗ ಅವ್ರ ತಾಯೋ ಅವ್ರ ಅಕ್ಕೋ ಇದ್ರ ಈ ರೀತಿ ಮಾತಾಡ್ತಿದ್ರ ಅವರು. ಯಾರೇ ಆಗಲಿ ರೀ, ಗಂಡೇ ಆಗಲಿ ಹೆಣ್ಣೇ ಆಗಲಿ, ರಿಸ್ಪೆಕ್ಟು ಮರ್ಯಾದೆ ಅನ್ನೋದು ಎಲ್ಲರದು ಇರ್ತದೆ. ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಹತ್ರನೇ ಇರ್ತದೆ. ಸೊ ಈ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆದಮೇಲೆ ಇಡೀ ಸೋಷಿಯಲ್ ಮೀಡಿಯಾ ಇರೋ ಎಲ್ಲರೂ ಕೂಡ ಚೀತು ಅಂತ ಉಗ್ಯಾಕತ್ತಾರೆ ಇವರಿಗೆ. ಸೊ ಈ ರೀತಿ ಎಲ್ಲ ಅವಮಾನ ಮಾಡಿಕೊಂಡು ಅವ್ರಿಗೆ ಆ್ಯಕ್ಚುಲಿ ಅಷ್ಟೆಲ್ಲ ಮಾತಾಡಕತ್ತಾರಲ್ಲ, ಅಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ರಿ, ಒಬ್ಬರು ಕೂಡ ಇದು ಸಿಟ್ಟು ಬರಲಿಲ್ಲ ಅವರಿಗೆ. ಅದೆಂಥ ಹೆಣ್ಣು ಜಾತಿ ಅಂಥೇಳಿ. ಅಂದರೆ ನಗೋ ಒಂದು ವಿಷಯದೊಳಗೆ ಹೆಣ್ಣು ಮರ್ಯಾದೆ ಹೋದ್ರೂ ಚಿಂತಿಲ್ಲ, ಹೆಣ್ಣಿನ ಮಾನ ಮರ್ಯಾದೆ ಹೋದ್ರೂ ಚಿಂತಿಲ್ಲ, ಇವರಿಗೆ ನಗು ಮುಖ್ಯ ಅಂತಂದರೆ ನಿಜವಾಗ್ಲೂ ಇಷ್ಟೊಂದು ಹದಗೆಟ್ಟೈತಿ ಸಮಾಜ ಅಂತಂದರೆ ಹೇಳಕ್ಕೆ ಭಾಳ ಅಂದ್ರೆ ಭಾಳ ಅವಮಾನಕರ ಅಂತಲೇ ಹೇಳ್ಬೋದು. ಇದಾದ್ಮೇಲೆ ಇಷ್ಟೆಲ್ಲ ಆಯಿತಾ, ಇಷ್ಟೆಲ್ಲ ಆಗಿ ಆ್ಯಕ್ಚುಲಿ ಇದಾಗಿದ್ದು 3 ತಿಂಗಳ ಹಿಂದೆ. ಸೊ 3 ತಿಂಗಳು ಅಂದ್ರೆ ಎಡಿಟ್ ಎಲ್ಲ ಮಾಡಿ ಇವಾಗ ರೀಸೆಂಟಾಗಿ ರಿವೀಲ್ ಆಗೋದದ. ಸೊ ಈ ಹಿಮಾಂಶು ಅನ್ನೋ ವ್ಯಕ್ತಿ ಹೇಳಿರ್ತಾನಲ್ಲ ಈ ವಿಷಯ, ನಾ 370 ರೂಪಾಯಿ ಕೊಟ್ಬಿಟ್ಟು ಆ ಹುಡುಗಿನ ಕರ್ಕೊಂಡು ಹೋಗಿದ್ದೆ, ಏನು ಬೇಕಾದ್ ಮಾಡಿದೆ, ಮಜಾ ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತ ಅವ ಹೇಳ್ಕೊಂಡ. ಸೊ ಅದೆಲ್ಲ ತಮಾಷೆ ಆಗಿ ಇದು ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ಬಿಟ್ಟು ಈ ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಿರ್ತಾನಲ್ಲ ಹಿಮಾಂಶುನ, ಆ ಒಬ್ಬ MD ಇರ್ತಾನಲ್ಲ ಅವನು ಈ ಒಬ್ಬ ವ್ಯಕ್ತಿನ ಕೆಲಸದಿಂದ ತೆಗೆದುಬಿಡ್ತಾನೆ. ಸೊ ಈ ಮತ್ತು ಯಾವುದು ಈ ಪ್ರಣೀತ್ ಆಮೇಲೆ ಹಿಮಾಂಶು ಮೇಲೆ ಕೇಸ್ ಆಗುತ್ತೆ.
ಇಷ್ಟು ಅವಾಚ್ಯ ಶಬ್ದದಿಂದ ಮಾತಾಡಿ ಹಾಸ್ಯ ಅಂತೇಳಿ ಹೆಸರು ಕೊಟ್ಟಿರಂದ್ರೆ ಇದು ಒಂಥರ ಸೈಬರ್ ಕ್ರೈಮ್ ಅಂತಲೇ ಹೇಳ್ಬೋದು ಅಂಥೇಳಿ ಇವ್ರ ಮೇಲೆ ಒಂದು ಕೇಸ್ ಆಗೈತಿ. ಸೊ ಇಷ್ಟು ವೈರಲ್ ಆಯ್ತು ಈ ವಿಷಯ ಅಂತಂದರೆ ನಿಜವಾಗ್ಲೂ ಹೆಣ್ಮಕ್ಳ ಮರ್ಯಾದೆನ ಹರಿದು ಹಂಗನೂ ಮಾಡಿ ಹಾಕಿದ್ರು ಅಂತಲೇ ಹೇಳ್ಬೋದು ಇವ್ರ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಹುಡುಗನ ವಿಷಯ ಆಯಿತಾ. ಸೊ ಈ ಒಂದು ಕೆಲಸ ಹೋಯಿತು, ಮರ್ಯಾದೆ ಹೋಯಿತು, ಎಲ್ಲ ಕಡೆನೂ ಈ ಒಂದು ಒಂಥರ ಲೈಫ್ ಕರಿಯರ್ ಬರ್ಬಾದಾದಂಗೆ ಇನ್ನೇನು ಲೈಫಲ್ಲಿ ತಿದ್ಕೊತಾನೋ ಇಲ್ಲ ಅದೇ ರೀತಿ ಅವಮಾನ ಮಾಡ್ಕೊಂಡು ಅಥವಾ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂಡು ಅಡ್ಡಾಡ್ತಾನೋ ಗೊತ್ತಿಲ್ಲ. ಸೊ ಇದು ಒಂದು ಕಡೆ ತೆಗ್ದಿಡೋಣ, ಮತ್ತು ಬರೋಣ ನೆಕ್ಸ್ಟ್ಗೆ. ಅದಾದಮೇಲೆ ಅಲ್ಲಿ ಒಬ್ಬ ಡಾಕ್ಟರ್ ಇರ್ತಾಳೆ, ಆಕೆ ಹೆಸರು ಏನಂತೇಳಿ ಮೆನ್ಷನ್ ಮಾಡಿಲ್ಲ. ಸೊ ಆ ಒಂದು ಒಬ್ಬಾಕಿ ಡಾಕ್ಟರ್ ಅದಕ್ಕೆ ಹೆಂಗಪ್ಪ ಅಂತಂದ್ರೆ ಒಂದು ಪೇಷಂಟ್ಸ್ಗೆ ಬಂದಿರ್ತಾರಪ್ಪ ಅಂತ ಅವ್ರಿಗೆ ಆರೋಗ್ಯ ವಿಚಾರಿಸೋದು, ಹುಷಾರಿಲ್ಲ ಅಂದರೆ ಅವ್ರಿಗೆ ಏನಾಗೈತಿ ಎಲ್ಲ ಕೇಳಿಬಿಟ್ಟು ಈ ರೀತಿ ಇರ್ತದಲ್ಲ. ಈ ಒಬ್ಬ ಮಹಾತಾಯಿ ನಾವು ಮೆಡಿಕಲ್ ಮಾಡುವಾಗ ಡೆಡ್ ಬಾಡಿಗಳು ಬರ್ತಿದ್ವು. ಆ ಡೆಡ್ ಬಾಡಿಗಳನ್ನು ನೋಡಿಕೊಂಡು ಅವ್ರ ಪರ್ಸ್ನಲ್ ಪಾರ್ಟ್ ಸೈಜ್ ಎಷ್ಟು ದೊಡ್ಡದೈತಿ ಎಷ್ಟು ಸಣ್ಣದೈತಿ ಅಂತ ಹೇಳ್ಕೊಂಡು ಇಡೀ ಗ್ಯಾಂಗ್ ಒಳಗೆ ನಗ್ತಾ ಇದ್ರಂತವ್ರು. ಈ ಒಂದು ವಿಷಯನ ಶೇರ್ ಮಾಡಿದಾಗ ಆ ಪ್ರಣೀತ್ ಕೋರೆ ಅವನೊಬ್ಬ ಗಣಿಸ್ತಾನೆ, ಅವನಿಗೊಂಚೂರು ನಾಚಿಕೆ ಅನ್ನೋದಾಗಲಿಲ್ಲ, ಎಲ್ಲರ ಜೊತೆ ಸೇರಿಬಿಟ್ಟು ಹಿ ಅಂತೇಳಿ ಹಲ್ಕಿಸಿದ. ಸೊ ಈ ಒಂದು ವಿಷಯ ಇದು ಕೂಡ ವೈರಲ್ ಆಯ್ತು. ಅಂದರೆ ಇಡೀ ಪೂರ್ತಿ ಒಂದು ವಿಡಿಯೋನೇ ಅದು, ಕಾಮಿಡಿ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಪೂರ್ತಿ ಒಂದು ವಿಡಿಯೋ ಅದು, 1 hour and half an hour ವಿಡಿಯೋ ಅದು. ಸೊ ಇಷ್ಟೆಲ್ಲ ಎಲ್ಲ ಆದಮೇಲೆ ಆಕೆ ಬಂದುಬಿಟ್ಟು ಕ್ಷಮೆ ಕೇಳ್ತಾಳೆ. ಇಲ್ಲ ನಾನು ತಮಾಷೆಯಾಗಿ ಮಾತಾಡಿಬಿಟ್ಟೆ, ನಂದು ತಪ್ಪೈತಿ, ಕ್ಷಮಿಸ್ಬಿಡ್ರಿ ಅಂತೇಳಿ ಹೇಳಿದಾಗ ಅದಲ್ಲಿ ಕ್ಲೋಸ್ ಆಯಿತು. ಆದರೆ ಇಲ್ಲಿ ಈ ಯಾರು ಪ್ರಣೀತ್ ಕೋರೆ ಆಮೇಲೆ ಹಿಮಾಂಶುಗೆ ಭಾಳ ಇಂಪ್ಯಾಕ್ಟ್ ಆಯ್ತು. ಹಿಮಾಂಶು ಕೆಲಸದಿಂದ ಹೋದ, ಇವನು ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ನಿಲ್ಲದೆ ಸ್ವಲ್ಪ ಡೌಟ್ ಇದೆ. ಸೊ ಇಲ್ಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹೆಣ್ಣು ಏನೇ ಮಾಡಿದ್ರು ನಾನು ಈ ಕಡೆ ಹೇಳಿದೆ, ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡುವಾಗ ಹೆಂಗೆ ಸುಮ್ಮನೆ ಕುಂತಲು ಅಂತ. ಅದೇ ಹೆಣ್ಣು ಕ್ಷಮೆ ಕೇಳಿದರೆ ಬಿಟ್ಬಿಡೋ ಸಮಾಜ, ಬಿಟ್ಬಿಡೋ ಅಂತಹ ಕೆಲಸದವರು ಇಲ್ಲಿ ಒಂದು ಗಂಡು ಮಾಡಿದಾನೆ. ಆದರೆ ಆ ಒಂದು ಗಂಡಿಗೆ ಕೇಸ್ ಆಮೇಲೆ ಆಫೀಸ್ ಒಳಗೆ ತೆಗೆದು ಹಾಕಿದ್ರೆ ಭೇದ ಭಾವ ಯಾಕೆ? ಇಬ್ಬರು ತಪ್ಪು ಮಾಡಿದ್ದಾರೆ, ಇಬ್ಬರನ್ನೂ ಕೂಡ ಸಮಾನವಾಗೇ ನೋಡಬೇಕು. ಒಬ್ಬರು ಮೇಲೆ ಒಬ್ಬರಿಗೆ ಕೆಳಗೆ ಮಾಡೋ ಅಗತ್ಯ ಇಲ್ಲ. ಈ ಕಡೆ ಹೆಣ್ಣು ಕೂಡ ತಪ್ಪು ಮಾಡಿದ್ದಾಳೆ, ಈ ಕಡೆ ಗಂಡು ತಪ್ಪು ಮಾಡಿದ್ದಾನೆ. ಈ ಭೇದ ಭಾವ ಯಾಕೆ? ಪುರುಷರಿಗೆ ಒಂದು ನ್ಯಾಯ, ಮಹಿಳೆಗೆ ಒಂದು ನ್ಯಾಯ ಅಂಥೇಳಿ ಅದು ಹೆಂಗಾಗಿತ್ತು ಗೊತ್ತೇನ್ರಿ? ಹೆಣ್ಮಕ್ಳಿಗೆ ಒಂದು ಚೌಕಟ್ಟು ಅಂತ ಇರ್ತೈತಿ. ಈಕೆ ಏನು ಮಾಡಿದ್ರು ನಡಿತೈತಿ, ಈಕೆ ಹೆಂಗಿದ್ರು ನಡಿತೈತಿ, ಈಕೆ ಹೆಂಗೆ ಮಾತಾಡಿದ್ರು ನಡಿತೈತೆ. ಅದೇ ಗಂಡು ಮಕ್ಕಳಿಗೆ ಚೌಕಟ್ಟು ಅನ್ನೋದಿಲ್ಲ. ಇವ್ರು ಏನು ಮಾತಾಡಿದ್ರು, ಇವ್ರು ಈ ರೀತಿ ಮಾಡಿದ್ರು, ಇವ್ರು ಈ ರೀತಿ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ನಾವು ಟಾಂಟ್ ಮಾಡಿರ್ತೇವೆ. ತಪ್ಪು ಎರಡು ಕಡೆ ಆಗೈತಿ. ಸೊ ಎರಡು ಕಡೆ ತಪ್ಪಾಗೈತಂದ್ರೆ ಈಕ್ವಲ್ ಆಗಿರ್ಬೇಕು ಎಲ್ಲ. ಒಂದು ಕಾನೂನು ಒಬ್ಬರಿಗೆ ಒಂದು ಇಟ್ಸ್ ನಾಟ್. ಈ ರೀತಿ ಆದಮೇಲೆ ಎಲ್ಲ ಕಡೆನೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಕತ್ತೈತಿ. ನಿಜವಾಗ್ಲೂ ಅವ್ರ ಕರಿಯರ್ ಅಂತ ಲಾಸ್ ಆಯಿತು, ಹಾಳಾಯಿತು. ಆದರೆ ಮರ್ಯಾದೆ ಅನ್ನೋದು ತೊಗೊಂಬರೋಕ್ಕಾಗಂಗಿಲ್ಲ. ಅದು ಹುಡುಗಿ ಮಾಡಿದರೆ ತಪ್ಪು, ಹುಡುಗ ಮಾಡಿದ್ರೆ ತಪ್ಪು ಇಲ್ಲ, ಎರಡು ಕಡೆಯಿಂದ ತಪ್ಪಾಗೈತಿ. ಶಿಕ್ಷೆ ಅನ್ನೋದಾದ್ರೆ ಎರಡು ಕಡೆ ಕೊಡಬೇಕಾಗತ್ತೆ. ಕ್ಷಮೆ ಕೇಳಿದ ತಕ್ಷಣ ಹೆಣ್ಣನ್ನು ಬಿಡೋದು ಯಾಕ್ರಿ? ಒಂದು ಹುಡುಗಂಗೇನು ಬೆಲೆ ಇಲ್ವಾ? ಹುಡುಗಂಗೇನು ಮರ್ಯಾದೆ ಇಲ್ವಾ? ಎಲ್ಲದಕ್ಕೂ ಮರ್ಯಾದೆ ಇರ್ತದೆ ರೀ. ಯಾಕೆ ಭೇದ ಭಾವ ಮಾಡಬೇಕು? ಇವ್ರು ಹೀಗೆ ನಾಟ್. ಕಾನೂನು ಅನ್ನೋ ಹೆಸರು ಹೆಂಗೆ ದುರುಪಯೋಗ ಮಾಡ್ಕೊತಿದ್ದಾರೆ ಹೆಣ್ಮಕ್ಳು ಅಂತಂದರೆ ನಿಜವಾಗ್ಲೂ ಇವಾಗ ತಪ್ಪಾಗಿರುತ್ತೆ. ಹುಡುಗನೂ ಕೂಡ ಕೆಲವೊಂದು ಟೈಮ್ ತಪ್ಪು ಮಾಡಿರ್ತಾರೆ, ಕೆಲವೊಂದು ಟೈಮು ಮಾಡದೇ ಇರೋ ತಪ್ಪನ್ನು ಸೇಡಾಗಿ ತಿರ್ಸ್ಕೊಳ್ಳೋ ಘಟನೆನೂ ಕಥೆನೂ ಸಿಕ್ಕಾಪಟ್ಟೆ ಇದ್ದಾವೆ. ಸೊ ಈ ಒಂದು ಸಮಾಜ ಯಾವ ಥರ ಹೊಂಟೈತಪ್ಪ ಅಂತಂದರೆ, ನೀನು ಏನೇ ಮಾಡು ನನಗೇನು ಚಾಯ್ಸ್ ಇದಲ್ಲ ಅದನ್ನು ಮಾತ್ರ ನಾನು ತೊಗೊತೀನಿ ಅನ್ನೋ ಲೆಕ್ಕಕ್ಕೆ ಹೇಳತ್ತದ. ಸೊ ಇದು ಒಂದು ಫನ್ ಕಾಮಿಡಿ, ಒಂದು ಸ್ಟ್ಯಾಂಡಪ್ ಕಾಮಿಡಿ ಒಳಗೆ ಆದಂಥ ಒಂದು ವಿಷಯ. ಅತಿಯಾದ ಅಮೃತ ಅನ್ನೋ ವಿಷಯ ಅನ್ನೋದು ಸುಳ್ಳಲ್ಲ. ಯಾಕಂತಂದ್ರೆ ಲಿಮಿಟ್ ಅನ್ನೋದು ಇರ್ತದೆ, ಒಂದು ಬೌಂಡ್ರಿ ಲೈನ್ ಇರ್ತದೆ ನಮಗೂ ಕೂಡ. ಸೊ ಎಲ್ಲವೂ ಬೌಂಡ್ರಿ ಲೈನ್ ದಾಟಿ ಹೋದ್ಮೇಲೆ ಈ ಥರ ಅವಘಡಗಳು ಆಗ್ತಾಯಿರ್ತವೆ. ಸೊ ಮಾತಾಡೋಕ್ಕಿಂತ ಮುಂಚೆ 1000 ಲಕ್ಷ ಸಲ ಯೋಚನೆ ಮಾಡಿರಿ. ಯಾಕಂತಂದ್ರೆ ಮಾತಾಡಿದ್ರೆ ಹೋತು, ಮುತ್ತು ಒಡೆದ್ರೆ ಹೋತು ಅಂತ ಹೇಳ್ತಾರೆ. ಮಾತು ಯಾವತ್ತೂ ಬೆಳ್ಳಿ ಹೋಲ್ತೈತಿ, ಮೌನ ಯಾವತ್ತು ಬಂಗಾರಕ್ಕೆ ಹೋಲ್ತೈತಿ ಅನ್ನೋದು ಮರೆಯೋಕೆ ಹೋಗಬೇಡ್ರಿ. ಸೊ ಮಾತಾಡುವಾಗ ಬಹಳ ಕೇರ್ಫುಲ್ಲಾಗಿ ಮಾತಾಡ್ರಿ. ಯಾಕಂತಂದ್ರೆ ನಾವು ಮಾತಾಡೋ ಮಾತು ಇನ್ನು ಕೆಲವ್ರಿಗೆ ನೋವು ಆಗ್ಬೋದು, ಇನ್ನು ಕೆಲವೊಬ್ಬರಿಗೆ ಖುಷಿ ಆಗ್ಬೋದು. ಮಾತಲ್ಲಿ ತೂಕ ಇರಬೇಕು. ಸುದೀಪ್ ಸರ್ ಹೇಳ್ತಾರಲ್ಲ, ಮಾತಲ್ಲಿ ಒಂದು ತೂಕ ಇರಬೇಕಂತೇಳಿ. ಸೊ ಮಾತಲ್ಲಿ ಒಂದು ತೂಕ ಇರಬೇಕು. ಆ ಒಂದು ರೀತಿಯಿಂದ ಕಟ್ಟುನಿಟ್ಟಾಗಿ ನಿಮ್ಮ ಲೈಫ್ ಒಳಗೆ ನೀವು ಗ್ರೋ ಆಗ್ರಿ. ಥ್ಯಾಂಕ್ ಯು ಸೋ ಮಚ್.